ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂತೇಳಿದ್ರೆ, ನಮ್ಮ ಲೇಡೀಸ್ಗಂದರೆ ದಿನಾ ಕೆಲಸ ಇರೋದು ಪಾತ್ರೆ ಉಜ್ಜೋದು. ಸೊ ಆ ಪಾತ್ರೆ ಉಜ್ಜೋದ್ರಲ್ಲಿ ಕೆಲವೊಂದು ಮೆಥಡ್ ಹೇಳ್ಕೊಡ್ತೀನಿ, ಟಿಪ್ಸ್ ಹೇಳ್ಕೊಡ್ತೀನಿ. ತುಂಬ ಈಸಿ ಆಗುತ್ತೆ. ಅದರಲ್ಲಿ ಸೋಪ್ ಯೂಸ್ ಮಾಡೋರ್ಗಂತೂ ಇದು ತುಂಬ ಉಪಯೋಗ ಆಗುತ್ತೆ. ಮೊದಲಿಗೆ ನಾನು ವಿಮ್ ಸೋಪ್ ತೊಗೊಂಡಿದ್ದೀನಿ. ಸ್ವಲ್ಪ ಭಾಗದಷ್ಟು ನಾನು ತುರಿದಿಟ್ಕೊತೀನಿ. ಸ್ವಲ್ಪ ಲಿಕ್ವಿಡ್ ಮಾಡ್ಕೊಳ್ಳೋಣ. ಇದರ ಮಾಡೋದ್ರಿಂದ ನಮಗೆ ನಮ್ಮ ಪಾತ್ರೆಗಳ ಮೇಲೆ ಒಂಥರ ಬೆಳ್ಳ ಕಲೆ ಆಗಲಿ ಮತ್ತು ಕ್ಲೀನ್ ಆಗುತ್ತೆ ಮತ್ತು ಬೇಗ ಟೈಮ್ ಸೇವಿಂಗ್ ಕೂಡ ಆಗುತ್ತೆ. ಸೊ ಇಲ್ಲಿ ನಾನು ಸ್ವಲ್ಪ ಭಾಗದಷ್ಟು ತುರಿದ್ಕೊಂಡಿದ್ದೀನಿ. ನೋಡಿ, ಕಾಲು ಭಾಗ ಅಷ್ಟೇ. ನಿಮಗೆ ಜಾಸ್ತಿ ಒಂದು ಸ್ವಲ್ಪ ಮಾಡಿ ನೋಡಿ, ಆಮೇಲೆ ಬೇಕಾದ್ರೆ ನೀವು ಜಾಸ್ತಿ ಲಿಕ್ವಿಡು ಮಾಡಿಟ್ಕೋಬೋದು. ಮತ್ತು ನಿಮಗೆ ಸೋಪ್ ಸೇವ್ ಕೂಡ ಆಗುತ್ತೆ. ಈ ಥರ ಮಾಡೋದ್ರಿಂದ ಕೈ ಕೆಲಸ ಕೂಡ ಕಡಿಮೆ ಕೊಡುತ್ತೆ. ಇಲ್ಲಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ ತುರಿದಿರೋ ಅಂಥ ಸೋಪ್ನ. ಸ್ವಲ್ಪ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಏನಪ್ಪ ಜೊತೆಗೆ ಪೇಸ್ಟ್ ಹಾಕ್ಕೋತಾ ಇದ್ದೀರಾ ಅಂದ್ಕೋಬೋದು. ಪೇಸ್ಟ್ ಹಾಕೋದ್ರಿಂದ ನಾನು ಪಾತ್ರೆಗಳು ಪಳಪಳ ಅಂತ ಹೊಳೆಯುತ್ತೆ. ನಮ್ಮ ಹಲ್ಲಲ್ಲ, ಜೊತೆಗೆ ಪಾತ್ರೆ ಕೂಡ ನಾನು ಕ್ಲೀನ್ ಮಾಡೋದಕ್ಕೆ ಈ ಪೇಸ್ಟು ಸಹಾಯ ಮಾಡುತ್ತೆ. ಕ್ವಾಂಟಿಟಿ ನಾನು ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಹಾಕೋದ್ರಿಂದ ಈ ಜಿಡ್ಡಿನ ಅಂಶ ಎಲ್ಲ ಏನಿದ್ರು ಈಸಿಯಾಗಿ ಬಿಡೋದಕ್ಕೆ ಸಹಾಯ ಮಾಡುತ್ತೆ. ಈ ಲಿಕ್ವಿಡ್ನ ನಾವು ಸ್ಟೋರ್ ಮಾಡ್ಕೋಬೋದು, ಏನೂ ಆಗೋದಿಲ್ಲ. ನಾವು ದಿನನಿತ್ಯ ಬಳಸೋದ್ರಿಂದ ಏನೂ ಆಗೋದು. ಇದಕ್ಕೆ ನಾನು ಸ್ವಲ್ಪ ಬೆಚ್ಚಗಿರೋ ನೀರು ತೊಗೊಂಡಿದ್ದೀನಿ. ಬಿಸಿ ಇರಬಾರ್ದು, ಸ್ವಲ್ಪ ಲೈಟಾಗಿ ಬೆಚ್ಚಗಿರಬೇಕು. ನಾವು ಸ್ಟೋರ್ ಮಾಡೋದ್ರಿಂದ ಸ್ವಲ್ಪ ಬಿಸಿ ನೀರು ಹಾಕೋದ್ರಿಂದ ಅದು ಹಾಳಾಗೋದಿಲ್ಲ. ಅದರಿಂದ ನಾನು ಬೆಚ್ಚಗಿರೋ ನೀರು ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ 1/4 ಲೀಟ್ರಷ್ಟು ನೀರು ಹಾಕ್ಕೋಬೇಕಾಗತ್ತೆ, ಬೆಚ್ಚಗಿರೋ ನೀರೇ. ಇಷ್ಟೆಲ್ಲ ಪ್ರೊಸೆಸ್ ಮಾಡಬೇಕಂದ್ರೆ ನಿಮ್ಮ ಟೈಮ್ ಸೇವಿಂಗ್, ನಿಮ್ಮ ಮನಿ ಸೇವಿಂಗ್ ಎಲ್ಲ ಮಾಡಬೇಕಂದ್ರೆ ಇದನ್ನ ನೀವು ಮಾಡಲೇಬೇಕು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಯಾವುದೋ ಒಂದು ವಾಟರ್ ಬಾಟ್ಲಿಗೆ ನಾನು ಹಾಕಿಟ್ಕೊತೀನಿ. ಏನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ತಳಭಾಗದಲ್ಲಿ ಉಳಿದಿರುತ್ತೆ ಸೋಪು, ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಂಬಿಡಿ. ತುಂಬ ಈಸಿ ಆಗುತ್ತೆ. ನನಗಂತೂ ತುಂಬ ಇಷ್ಟ ಇದು. ಈ ಸೋಪ್ ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ಸೋಪ್ ಕೂಡ ಆ ಪಾತ್ರೆಗಳ ಮೇಲೆ ನಿಂತ್ಬಿಟ್ಟಿರುತ್ತೆ. ಸೊ ಅದೆಲ್ಲ ನಾವು ನೋಡ್ಕೊಳಕ್ಕಾಗ ಯೂಸ್ ಮಾಡೋವಾಗ ನೋಡಿದ್ರೆ ಸ್ವಲ್ಪ ಹಂಗೆ ಇರುತ್ತೆ. ಸೊ ಆದರೆ ಈ ಥರ ಮಾಡೋದ್ರಿಂದ ನೀಟಾಗಿರುತ್ತೆ. ಇಲ್ಲಿ ನೋಡಿ, ಇಷ್ಟು ಭಾಗ ಆಗಿದೆ. ಸೊ ನೆಕ್ಸ್ಟ್ ಟೈಮು ನಿಮ್ಗೆ ಇದಿಷ್ಟ ಆಗಿಬಿಟ್ರೆ ಫುಲ್ ಬಾಟ್ಲು ಕೂಡ ನೀವು ಮಾಡಿ ಇಟ್ಕೋಬೋದು. ಈಗ ಮುಚ್ಚಳ ಏನಿದೆ, ಬಾಟ್ಲು ಮುಚ್ಚಳಕ್ಕೆ ಹೋಲ್ಸ್ ಮಾಡ್ಕೋಬೇಕು. ಹೋಲ್ಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕೆಲಸನೂ ಈಸಿ ಆಗುತ್ತೆ. ನೆಕ್ಸ್ಟ್ ಈಗ ಪಾತ್ರೆ ಹೆಂಗೆ ವಾಶ್ ಮಾಡೋದಂದರೆ, ಪಾತ್ರೆ ಎಷ್ಟೇ ಇರಲಿ ತುಂಬ ಈಸಿ ಆಗುತ್ತೆ. ಪಾತ್ರೆಗಳ ಮೇಲೆ ಸ್ವಲ್ಪ ಅನ್ನ, ಕರಿಬೇವು, ಈರುಳ್ಳಿ ಅಂತ ಇರುತ್ತಲ್ಲ, ಎಲ್ಲ ತೆಗಿಬೇಕು. ನೀವು ತೆಗ್ದಿಲ್ಲ ಅಂದರೆ ನಿಮ್ಮ ಪಾತ್ರೆ ಕೂಡ ನೋಡೋದಕ್ಕೆ ಅಸಹ್ಯ ಕಾಣುತ್ತೆ ಮತ್ತು ನಮ್ಮ ಶಿಂಕ್ ಕೂಡ ಬ್ಲಾಕ್ ಆಗಿಬಿಡತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಏನಂದರೆ ಮಾಡ್ಕೊಂಡಿರೋಂಥ ಲಿಕ್ವಿಡ್ ಹಾಕಿಬಿಟ್ಟು 2 ನಿಮಿಷದಲ್ಲಿ ಎಷ್ಟೇ ಪಾತ್ರೆ ಇದ್ದರೂ ಕೂಡ ರಪ ಅಂತ ತೊಳಿಬೋದು. ಸ್ವಲ್ಪ ಲಿಕ್ವಿಡು ಎಲ್ಲ ಕಡೆಯೂ ಸ್ವಲ್ಪ ಹಾಕಿಟ್ಕೊಬಿಡ್ಬೇಕು. ಕೆಲವ್ರಿಗೆ ಅನಿಸ್ಬೋದು ನಮಗೆ ಸೋಪ್ ತೊಗೊಂಡು ಉಜ್ಜೋದೇ ಈಸಿ. ಇಲ್ಲ, ಈ ಮೆಥಡ್ ಮಾಡಿ ನೋಡಿ, ನಿಮ್ಮ ಕೆಲಸ ನಿಜವಾಗ್ಲೂ ಸೂಪರ್ ಆಗಿಬಿಡತ್ತೆ. ಈಗ ಉಜ್ಜೋದು ಅಷ್ಟೇ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಹಾಕಿರ್ತೀನಿ, ಸುಮ್ಮನೆ ಲೆಂತ್ ವಿಡಿಯೋ ಆಗೋದು ಬೇಡ ಅಂತ. ಸ್ವಲ್ಪ ಲಿಕ್ವಿಡ್ ಆಗಿ ಉಜ್ಬಿಟ್ರೆ ಸಾಕು. ನೀವು ಮತ್ತೆ ತೊಗೊಳ್ಳೋದು, ಸೋಪ್ ಉಜ್ಜೋದು ಆ ಕೆಲಸನೇ ಇರೋದಿಲ್ಲ. ಈಸಿಯಾಗಿ ಕೆಲಸ ಆಗಿಬಿಡತ್ತೆ. ಈಗ ನೋಡಿ, 2 ನಿಮಿಷದಲ್ಲಿ ಪಾತ್ರೆ ಕ್ಲೀನ್ ಆಯಿತು. ಇದು ಏನಾದರೂ ಮನೆ ಕ್ಲೀನ್ ಮಾಡುವಾಗ ಜಾಸ್ತಿ ಪಾತ್ರೆ ಇದ್ದಾಗ ಕೂಡ ಈ ಲಿಕ್ವಿಡು ತುಂಬ ಯೂಸ್ಫುಲ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ನಿಮ್ಮ ಕೆಲಸ ಈಸಿ ಆಗುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಲೈಕ್ ಕೊಡಿ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ, ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.